ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ 18ನೇ ಆವೃತ್ತಿ ಸಲುವಾಗಿ ಎಲ್ಲಾ ಫ್ರಾಂಚೈಸಿಗಳು ಈಗಾಗಲೇ ತಯಾರಿ ಶುರು ಮಾಡಿವೆ. ಡಿಸೆಂಬರ್ ಮಧ್ಯದಲ್ಲಿ ಐಪಿಎಲ್ 2025 ಟೂರ್ನಿಗಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮೆಗಾ ಆಕ್ಷನ್ ನಡೆಸಲು ಮುಂದಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ 10 ಫ್ರಾಂಚೈಸಿಗಳು ಶೀಘ್ರವೇ ಉಳಿಸಿಕೊಳ್ಳುತ್ತಿರುವ ಮತ್ತು ಬಿಡುಗಡೆ ಮಾಡುತ್ತಿರುವ ಆಟಗಾರರ ಪಟ್ಟಿಯನ್ನು ಪ್ರಕಟ ಮಾಡಬೇಕಿದ್ದು, 17 ಆವೃತ್ತಿಗಳಲ್ಲಿ ಒಮ್ಮೆಯೂ ಟ್ರೋಫಿ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾರನ್ನು ಉಳಿಸಿಕೊಳ್ಳಲಿದೆ ಮತ್ತು ಬಿಡುಗಡೆ ಮಾಡಲಿದೆ ಎಂಬ ಕುತೂಹಲ ಈಗ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಮೆಗಾ ಆಕ್ಷನ್ ಆಗಿರುವ ಕಾರಣ ಪ್ರತಿ ತಂಡಗಳು 3+1 ಆಟಗಾರರನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಬಿಡುಗಡೆ ಮಾಡಿದ ಆಟಗಾರರಲ್ಲಿ ಕೆಲವರನ್ನು ರೈಟ್ ಟು ಮ್ಯಾಚ್ ಅಧಿಕಾರ ಬಳಕೆ ಮಾಡಿ ಮರಳಿ ಖರೀದಿ ಮಾಡಬಹುದು ಕೂಡ. ಐಪಿಎಲ್ 2022 ಟೂರ್ನಿ ಸಲುವಾಗಿ ನಡೆದಿದ್ದ ಮೆಗಾ ಆಕ್ಷನ್ನಲ್ಲೂ ಇದೇ ನಿಯಮವನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು. ಉಳಿಸಿಕೊಳ್ಳಬಹುದಾದ 4 ಆಟಗಾರರಲ್ಲಿ ಗರಿಷ್ಠ 2 ವಿದೇಶಿಗರು, ಗರಿಷ್ಠ 3 ಭಾರತೀಯ ಆಟಗಾರರು ಆಗಿರಬಹುದಾಗಿದೆ. ಹೀಗಾಗಿ ಆರ್ಸಿಬಿ ಉಳಿಸಿಕೊಳ್ಳಬಲ್ಲ ಆ 4 ಆಟಗಾರರು ಯಾರು ಎಂಬ ಚರ್ಚೆ ಈಗ ಜೋರಾಗಿದೆ. ಹೊಸ ಕ್ಯಾಪ್ಟನ್ ಹುಡುಕಾಟದಲ್ಲಿ ಆರ್ಸಿಬಿ. ಕಳೆದ 3 ಆವೃತ್ತಿಗಳಲ್ಲಿ ಆರ್ಸಿಬಿ ತಂಡವನ್ನು ಮುನ್ನಡೆಸಿರುವ ದಕ್ಷಿಣ ಆಫ್ರಿಕಾದ ದಿಗ್ಗಜ ಫಾಫ್ ಡು ಪ್ಲೆಸಿಸ್ ಕೆಲ ದಿನಗಳ ಹಿಂದಷ್ಟೇ ತಮ್ಮ 40ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಹೀಗಾಗಿ ತಂಡದಿಂದ ಫಾಫ್ ಅವರನ್ನು ಬಿಡುಗಡೆ ಮಾಡಿ ಹೊಸ ಕ್ಯಾಪ್ಟನ್ ಸಲುವಾಗಿ ಆರ್ಸಿಬಿ ಹುಡುಕಾಟ ಶುರು ಮಾಡಲಿದೆ. ಈ ನಡುವೆ ಹರಾಜಿಗೂ ಮೊದಲೇ ಟ್ರೇಡಿಂಗ್ ಮೂಲಕ ಲಖನೌ ಸೂಪರ್ ಜೈಂಟ್ಸ್ ತಂಡದಿಂದ ಕೆಎಲ್ ರಾಹುಲ್ ಅವರನ್ನು ಆರ್ಸಿಬಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ವರದಿಗಳಾಗಿವೆ. ಆರ್ಸಿಬಿ ತಂಡಕ್ಕೆ ರಾಹುಲ್ ಬಂದರೆ ಕ್ಯಾಪ್ಟನ್ಸಿ ಕೂಡ ಪಡೆದುಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಜೊತೆಗೆ ವಿರಾಟ್ ಕೊಹ್ಲಿಗೆ ಆಪ್ತ ಗೆಳೆಯ ಕೂಡ ಆಗಿದ್ದಾರೆ. ಮೆಗಾ ಆಕ್ಷನ್ಗೂ ಮುನ್ನ ಆರ್ಸಿಬಿ ಉಳಿಸಿಕೊಳ್ಳಬಲ್ಲ ಆಟಗಾರರು: 1. ವಿರಾಟ್ ಕೊಹ್ಲಿ ಬ್ಯಾಟರ್. 2. ಕ್ಯಾಮೆರಾನ್ ಗ್ರೀನ್ ಆಲ್ರೌಂಡರ್. 3. ವಿಲ್ ಜಾಕ್ಸ್ ಬ್ಯಾಟರ್. 4. ರಜತ್ ಪಾಟಿದಾರ್ ಬ್ಯಾಟರ್. ಆರ್ಸಿಬಿ ಬಿಡುಗಡೆ ಮಾಡಬಹುದಾದ ಸ್ಟಾರ್ ಆಟಗಾರರು: 1. ಫಾಫ್ ಡು ಪ್ಲೆಸಿಸ್. 2. ಮೊಹಮ್ಮದ್ ಸಿರಾಜ್ ರೈಟ್ ಟು ಮ್ಯಾಚ್ ಬಳಸಿ ಮರಳಿ ಖರೀದಿಸಬಹುದು. 3. ಅಲ್ಚಾರಿ ಜೋಸೆಫ್. 4. ರೀಸ್ ಟಾಪ್ಲಿ. 5. ಗ್ಲೆನ್ ಮ್ಯಾಕ್ಸ್ವೆಲ್. 6. ಲಾಕಿ ಫರ್ಗ್ಯೂಸನ್. ವಿರಾಟ್ ಕೊಹ್ಲಿ ಮೊದಲ ಆಯ್ಕೆ. ಐಪಿಎಲ್ ಆರಂಭದಿಂದ ಇಲ್ಲಿಯವರೆಗೆ ಒಂದೇ ತಂಡದಲ್ಲಿ ಆಡಿದ ದಾಖಲೆ ವಿರಾಟ್ ಕೊಹ್ಲಿ ಅವರದ್ದು. ಐಪಿಎಲ್ ಇತಿಹಾಸದ ಬೆಸ್ಟ್ ಬ್ಯಾಟರ್ ಆಗಿರುವ ಕೊಹ್ಲಿ ತಾವು ಆರ್ಸಿಬಿ ತಂಡದಲ್ಲೇ ನಿವೃತ್ತಿ ಘೋಷಿಸುವುದಾಗಿ ಈಗಾಗಲೇ ಘೋಷಿಸಿದ್ದಾರೆ. ಐಪಿಎಲ್ 2024 ಟೂರ್ನಿಯಲ್ಲಿ 700ಕ್ಕೂ ಹೆಚ್ಚು ರನ್ ಬಾರಿಸಿ ಆರೆಂಜ್ ಕ್ಯಾಪ್ ಗೆದ್ದ ರನ್ ಮಷೀನ್ ವಿರಾಟ್ ಕೊಹ್ಲಿ ಅವರನ್ನು ಫ್ರಾಂಚೈಸಿಯು ಮೊದಲ ಆಯ್ಕೆಯ ಆಟಗಾರನನ್ನಾಗಿ ಉಳಿಸಿಕೊಳ್ಳಲಿದೆ. ಆಲ್ರೌಂಡರ್ ಕ್ಯಾಮೆರಾನ್ ಗ್ರೀನ್. ಆಸ್ಟ್ರೇಲಿಯಾದ ಯುವ ಆಲ್ರೌಂಡರ್ ಕ್ಯಾಮೆರಾನ್ ಗ್ರೀನ್ ಅವರನ್ನು ಐಪಿಎಲ್ 2024 ಟೂರ್ನಿ ಸಲುವಾಗಿ ಟ್ರೇಡಿಂಗ್ ಮೂಲಕ ಮುಂಬೈ ಇಂಡಿಯನ್ಸ್ ತಂಡದಿಂದ ಬರೋಬ್ಬರಿ 17.5 ಕೋಟಿ ರು.ಗಳ ಭಾರೀ ಮೊತ್ತಕ್ಕೆ ಆರ್ಸಿಬಿ ಖರೀದಿ ಮಾಡಿದೆ. ಅಪ್ಪಟ ಮ್ಯಾಚ್ ವಿನ್ನರ್ ಆಗಿರುವ ಗ್ರೀನ್ ಅವರನ್ನು ತಂಡದ ಭವಿಷ್ಯದ ನಿಟ್ಟಿನಲ್ಲಿ ಆರ್ಸಿಬಿ ಉಳಿಸಿಕೊಳ್ಳಬಹುದು. ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಮತ್ತು ಫಾಸ್ಟ್ ಬೌಲಿಂಗ್ ಮೂಲಕ ತಂಡಕ್ಕೆ ಸಮತೋಲನ ತಂದುಕೊಡಬಲ್ಲ ಆಟಗಾರ ಆಗಿದ್ದಾರೆ. ಸ್ಟಾರ್ ಬ್ಯಾಟರ್ ರಜತ್ ಪಾಟಿದಾರ್. ಅಪ್ಪಟ ದೇಶಿ ಪ್ರತಿಭೆ ರಜತ್ ಪಾಟಿದಾರ್ ಆರ್ಸಿಬಿ ತಂಡದ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ಗೆ ಹೇಳಿಮಾಡಿಸಿದ ಆಟಗಾರ. ಐಪಿಎಲ್ 2022 ಟೂರ್ನಿಗೂ ಮುನ್ನ ಆರ್ಸಿಬಿ ತಂಡದಿಂದ ಹೊರಬಿದ್ದಿದ್ದ ರಜತ್ ಅವರನ್ನು ಬದಲಿ ಆಟಗಾರನನ್ನಾಗಿ ಚಾಲೆಂಜರ್ಸ್ ಮರಳಿ ತೆಗೆದುಕೊಂಡಿತ್ತು. ಇದಕ್ಕೆ ಬೆಲೆ ತಂದ ಬಲಗೈ ಬ್ಯಾಟರ್ ಎಲ್ಎಸ್ಜಿ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ಶತಕ ಬಾರಿಸಿದ್ದರು. ಐಪಿಎಲ್ 2024 ಟೂರ್ನಿಯಲ್ಲೂ 5 ಅರ್ಧ ಶತಕ ಬಾರಿಸಿ ಸ್ಥಿರ ಪ್ರದರ್ಶನ ನೀಡಿದರು. ಹೀಗಾಗಿ ತಂಡ ಯುವ ಬ್ಯಾಟರ್ ಮೇಲೆ ಭರವಸೆ ಇಡುವ ಸಾಧ್ಯತೆ ಇದೆ. ಇಂಗ್ಲೆಂಡ್ ತಾರೆ ವಿಲ್ ಜಾಕ್ಸ್. ಐಪಿಎಲ್ 2024 ಟೂರ್ನಿಯಲ್ಲಿ ಗುಜರಾತ್ ಟೈಟನ್ಸ್ ಎದುರು ಮನಮೋಹಕ ಶತಕ ಬಾರಿಸಿದ್ದ ಇಂಗ್ಲೆಂಡ್ ಬ್ಯಾಟರ್ ವಿಲ್ ಜಾಕ್ಸ್ ಅವರನ್ನು ಆರ್ಸಿಬಿ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ಕೇವಲ 41 ಎಸೆತಗಳಲ್ಲಿ ಶತಕ ಬಾರಿಸಿ ಅಬ್ಬರಿಸಿದ್ದ ಆಟಗಾರನ ಮೇಲೆ ಭರವಸೆ ಇಟ್ಟು ಮೆಗಾ ಆಕ್ಷನ್ಗೂ ಮುನ್ನ ಆರ್ಸಿಬಿ ತನ್ನಲ್ಲೇ ಉಳಿಸಿಕೊಂಡರೆ ಅಚ್ಚರಿಯೇನಿಲ್ಲ. ನೋಡಿದ್ರಲ್ಲ ಫ್ರೆಂಡ್, ಆರ್ಸಿಬಿ ತಂಡದಲ್ಲಿ ಯಾರೆಲ್ಲ ಇರುತ್ತಾರೆ, ಯಾರೆಲ್ಲ ಹೋಗ್ತಾರೆ ಅಂತ. ಹಾಗಾದ್ರೆ ಆರ್ಸಿಬಿ ತಂಡದ ಅಪ್ಪಟ ಫ್ಯಾನ್ಸ್ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್. ಟೇಕ್ ಕೇರ್, ಬೈ ಬೈ.